ಇವತ್ ನಮ್ ಬೇಬಿನ ಕಿಡ್ನಾಪ್ ಮಾಡ್ಕೊಂಡ್ ಹೊಂಟೆ. ನಮ್ಮ ಮನೆ ಫಂಕ್ಷನ್ ಇತ್ತು ಅಂತ ಒಂದ್ ಜೊತೆ ಬಟ್ಟೆ ತಗೋಬೇಕಾಯ್ತು ಅಂತ ನಾನು ಸಂದೀಪ್ ಬಾವ 3 ಜನನು ಕುಶನಗರ್ ಕಡೆ ಹೊರಟು. ಆಲ್ರೆಡಿ ಲೇಟ್ ಆಗಿ ಹೋಗಿತ್ತು ಅಂತ ಅಂಗಡಿಗೆ ಹೋಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಾನೆ. ಅಲ್ಲಿಂದ ಬಟ್ಟೆ ಎತ್ತಾಕೊಂಡು ನಾನು ಬಾವ ಸಂದೀಪ್ 3 ಜನ ಮನೆ ಕಡೆ ಹೊರಟು. ಹೈ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತ. ಇವತ್ ನಮ್ ಚಿಟ್ಟು ಬರ್ಡೇ ಇತ್ತು ಅಂತ ನಮ್ಮ ಮನೆಯ ನಮ್ಮ ಮನೇಲೆ ಬಟ್ಟೆ ಬಿಟ್ಟು ಹೋಗಿದ. ಆ ಬಟ್ಟೆನ ಎತ್ತಾಕೊಂಡು ನಾನು ಬಾವನು ಕೊಡಕ್ಕೆ ಅಂತ ನಮ್ ಮತ್ಕೆ ಮನೆ ಕಡೆ ಹೊರಟು. ಹಂಗೆ ಹೋಗ್ಬೇಕಾದ್ರೆ ನಮ್ ಬೇಬಿ ಬತ್ತೀನಿ ಅಂದಿದ್ಕೆ ನಾನು ನಮ್ ಬಾವನು ರುದ್ರಾಪಣ್ಣಕ್ಕೆ ಹೋಗಿ ನಮ್ ಬೇಬಿ ಎತ್ತಾಕೊಂಡು ಅಲ್ಲಿಂದ ಹೊನನಹಳ್ಳಿ ಕಡೆ ಹೊರಟು. ಹೊನನಹಳ್ಳಿಗೆ ಹೋಗಿ ಬಟ್ಟೆ ಕೊಟ್ಬಿಟ್ಟು ಅಲ್ಲಿಂದ ವಾಪಸ್ ನಾನ್ ಮನೆಗ್ ಬಂದು ಪಟ್ನ ರೆಡಿಯಾಗಿ ನಾನು ಬರತ್ತನು ಫಂಕ್ಷನ್ ಕಡೆ ಹೊರಟು. ಗೈಸ್, ಇವತ್ತು ಹಾಕಿರೋ ಔಟ್ಫಿಟ್ ನಂದಿದು ಯಾವ ರೀತಿ ಐತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಲ್ಲಿಂದ ಪಟಾರ್ನ ಫಂಕ್ಷನ್ ಹೋಗಿ ಫಂಕ್ಷನ್ ಒಂದು ವಿಡಿಯೋನ ಇಟ್ಕೊಂಡು ಫಂಕ್ಷನ್ ಒಳಗೆ ನಮ್ ಬೇಬಿನ ಮತ್ತೆ ನಮ್ ಬ್ರೋಗಳು ಬಂದಿದ್ರು ಅಂತ ಅವ್ರದೊಂದು ವಿಡಿಯೋನ ಇಟ್ಕೊಂಡು ಆಕಾಶು ಫೋನ್ ಮಾಡಿ ಒಂದ್ 2 ಫೋಟೋ ತಕೊಡ್ತೀನಿ ಆಚೆ ಕಡೆ ಬಾ ಅಂದ. ಆಚೆಗೆ ಹೋಗಿ ನಾನ್ ಕ್ಯಾಮ್ರಾ ಮ್ಯಾನ್ ಇಲ್ಲಪ್ಪ ಅಂತ ನೋಡ್ತಾ ಇದ್ರೆ ಅಣ್ಣ ತಂಗಿನೂ ಫೋಟೋ ಶೂಟ್ ಮಾಡ್ತಿದ್ರು. ಗಟ್ಟಿಯಾಳು ಬುಲೆಟ್ ಗಟ್ಟಿಯಾಳು ಇವ್ರಿಬ್ರಾಳ್ ಫೋಟೋ ಶೂಟ್ ಮಾಡ್ತಿದ್ರೆ ನಮ್ಮ ಆಂಟಿ ಕುಂತ್ಕೊಂಡು ಅದನ್ನ ನೋಡ್ತಾ ಇತ್ತು. ಅಷ್ಟ್ರಲ್ಲಿ ನಮ್ಮ ಮಾಮ ಹೊಟ್ಟೆ ಸಿಗ್ತದೆ ಬಾ ಊಟ ಮಾಡೋಣ ಅಂದ. ನೀವು ಊಟ ಮಾಡಿ ಇನ್ನೊಂದಿಬ್ರು ಹುಡುಗರು ಬರೋದೇ ಅವ್ರ ಜೊತೆ ಕುಂತ್ಕೊಂಡು ಊಟ ಮಾಡ್ತೀನಿ ಅಂತ ನಾನು ಅವ್ರನ್ನ ಊಟ ಮಾಡಿಸ್ತೆ. ಗೈಸ್, ಇವಾಗ ನಾನು ನಮ್ಮ ಬರತ್ತು ಊಟ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸಿ ಬಲೂನ್ ಮಾರಕ್ ಹೋಗ್ತಾ ಇದೀವಿ. ಮತ್ತೆ ಅಲ್ಲಿಂದ ನಾನು ಬರತ್ತು ಫಂಕ್ಷನ್ ಎಲ್ಲ ಹತ್ರ ಹೋಗಿ ನಮ್ ಚಿಟ್ಟದೊಂದು ಫೋಟೋ ಅಲ್ಲೇ ಉಳ್ಕೊಂಡಿತ್ತು ಅಂತ ಆ ಫೋಟೋನ ಎತ್ತಾಕೊಂಡು ಮನೆ ಹತ್ರ ಬಂದು ಹಂಗೆ ಬರ್ಬೇಕಾದ್ರೆ ನಮ್ ಮಚ್ಚಿ ನಾನು ಬತ್ತೀನಂದ ಸರಿ ಅಂತ ಅವನು ಎತ್ತಾಕೊಂಡು ಅಲ್ಲಿಂದ ನಾವು 3 ಜನನು ಮನೆ ಕಡೆ ಬಂದು. ಗೈಸ್, ನಮ್ ಚಿಟ್ಟು ಫೋಟೋ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೈಟ್ ಟೈಮ್ ಆಗಿತ್ತು ಅಂತ ನಾನು ನಮ್ ಭಾವನು ಊಟ ಮಾಡ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಬಾಯ್.